ಸಿದ್ಧಹಸ್ತರು ಮುಡಾದಲ್ಲಿ 4,000 ಕೋಟಿ ಗುಳು ಮಾಡಿದ್ದು ಆಯ್ತು. ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಇತ್ತ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಆರೋಪ ಮಾಡಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದ್ದಂತೆಯೇ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನೇ ಹಂಚಿಕೆಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲವನ್ನು ಕೂಡ ಹಿಂತಿರುಗಿಸಿ ಕೊಟ್ಟಿದ್ದೀವಿ. ಅದೇಗೆ ಹಗರಣ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಆರ್ ಅಶೋಕ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟ್ಯಾಂತರ ಹಗರಣ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿರುವಂತೆ. ಮೊನ್ನೆಯಲ್ಲ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರು ಅರ್ಹರಲ್ಲ ಅಂದಿದ ತಕ್ಷಣನೇ ಈಗ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರ ಬುಡಕ್ಕೇನೆ ಬೆಂಕಿ ಇಡೋದಕ್ಕೆ ಆರ್ ಅಶೋಕ್ ಅವರು ಮುಂದಾದಂತೆ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಇತ್ತ ಯಾವಾಗ ಆಡಳಿತ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಫಿಟ್ ಅಲ್ಲ ಅಂದ್ರು, ಈಗ ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಶೂಟ್ ಅನ್ನ ಮಾಡಿದ್ದಾರೆ ಆರ್ ಅಶೋಕ್. ಇಲ್ಲ 2020 ರೂಲ್ಸ್ ಮಾಡಿದ್ರಲ್ಲ, ರೂಲ್ಸ್ ಮಾಡಿದ್ಮೇಲೆ ಇವ್ರು 50-50 ಸ್ಟಾರ್ಟ್ ಮಾಡ್ಕೊಂಡಿರೋದು. ಅದಕ್ಕೆ ಮುಂಚೆ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾ ಇದ್ರು. ಈಗ 1 ಎಕರೆ ಅಕ್ವೈರ್ ಆದ್ರೆ 1 ಎಕರೆ ಪರಿಹಾರ ಕೊಡ್ತಾ ಇದ್ರು. ಅಲ್ಲ 50-50 ಕೊಡ್ಬೇಕಾಗ್ತದೆ. ಜಿನಿಯನ್ ಕೇಸಸ್, ಜಿನಿಯನ್ ನಿಜವಾದ ರೈತರು ಯಾರಿದಾರ ಬ್ರದರ್, ಅವ್ರಿಗೆ ಕೊಡ್ಲೇಬೇಕಲ್ಲ. ಮತ್ತೆ ರೈತರು 20 ಬ್ರದರ್, ನೀವು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. 1 ಎಕರೆ ಯಾವುದು ಜಮೀನ್ ಏನ್ ಕೊಡ್ತಾ ಇದ್ರು ಅದ್ರ ಬದಲು ಇನ್ಮೇಲೆ ಆ ತರ ಕೊಡಂಗಿಲ್ಲ ಅಂದ್ರೆ ಹಿಂದೆ ಆಗಿದ್ದವಕ್ಕೆ. ಅದಾದ್ಮೇಲೆ ಲೇಔಟ್ಸ್ ಆಗಿಲ್ಲಲ್ಲ ಬ್ರದರ್. ಎಲ್ಲಿ ಲೇಔಟ್ ಆಗೈತೆ? ಯಾವಾಗ ಲೇಔಟ್ ಆಗಿರೋದು? ಸೊ 50% ಯಾರ್ಯಾರು ತಗೊಂಡಿರಲಿಲ್ಲ ಅವರಿಗೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಹೇಳಿ 2020ರಲ್ಲಿ ರೆಸಲ್ಯೂಷನ್ ಮಾಡಿರೋದು. ಒಬ್ಬರು ನೀವು ಯಾರೋ ಹೇಳಿದ್ರಿ. ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಪರಮ ಆಪ್ತರಾದಂತಹ ಭೈರತಿ ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಹಗರಣ ಆಗಿಲ್ಲ, ಅದರ ಬಗ್ಗೆ ಏನು ಮಾತಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಕೂಡ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲಿವರೆಗೂ ನಾವು ಕೇಳಿಸ್ಕೊಂಡಿಲ್ಲ. ಇತ್ತ ಬಿಜೆಪಿ ನಾಯಕರು ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಗೋಲ್ಮಾಲ್ ಮಾಡಿದ್ದಾರೆ, 4,000 ಕೋಟಿ ಗುಳುಂ ಮಾಡಿದ್ದಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ದಲಿತರ ಹಣವನ್ನು ಕೂಡ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಟೀಕಾ ಪ್ರಹಾರವನ್ನ ನಡೆಸ್ತಾ ಇರೋದು ಕಿಂಚಿತ್ತೂ ಕೂಡ ಸರಿಯಲ್ಲ. ಸಿದ್ಧಹಸ್ತರು ಈಗ ಮೈಸೂರಿನ ಮುಡಾದಲ್ಲಿ 4,000 ಕೋಟಿ ಗುಳುಂ ಮಾಡುವ ಮೂಲಕ ಮತ್ತೊಮ್ಮೆ ತಮ್ಮ ಕೈಚಳಕ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದಕ್ಕೆ ಏನಿದೆ ಸಾಕ್ಷಿ ಅನ್ನುವಂಥ ನಿಟ್ಟಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇತ್ತ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಚಾಟಿಯನ್ನ ಬೀಸೋದ್ರ ಮುಖಾಂತರ ಈಗ ಏನು ಇತ್ತೀಚಿನ ದಿನಗಳಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕುತ್ತು ಬರುತ್ತೇನೋ ಅನ್ನುವಂತಹ ಭಯದಲ್ಲಿ ಈ ರೀತಿ ಆಕ್ಟಿವ್ ಆದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನಾದಂಥವನು ಆಡಳಿತ ಪಕ್ಷದಲ್ಲಿ ಇರುವಂಥವರ ಎದೆಯನ್ನ ನಡಗಿಸಬೇಕೇ ಹೊರತು ಅವರು ಕೇಳುವ ಪ್ರಶ್ನೆಗೆ ಇವರೇ ಉತ್ತರ ಕೊಡೋದಕ್ಕೆ ತಡಕಾಡಬಾರ್ದು. ಆ ರೀತಿಯಾದಂತಹ ಸಂದರ್ಭಗಳನ್ನ ಆರ್ ಅಶೋಕ್ ಅವರು ಎದುರಿಸಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರು ಸರಿ ಇಲ್ಲ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಎದುರಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಆರ್ ಅಶೋಕ್ ಅವರಿಗೆ ಇಲ್ಲ ಅಂದ ತಕ್ಷಣ ಈಗ ನೇರವಾಗಿ ಸಿದ್ದರಾಮಯ್ಯನವರ ಬುಡಕ್ಕೆ ಬೆಂಕಿ ಇಡುವುದಕ್ಕೆ ಮುಂದಾದ್ರು ಅಂತಾನೆ ಹೇಳ್ಬೋದು. ಟ್ವೀಟ್ ಮುಖಾಂತರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಗೋಲ್ಮಾಲ್ ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಧರ್ಮ ಪತ್ನಿಯವರ ಹೆಸರಿನಲ್ಲೂ ನಿಯಮ ಬಾಹಿರವಾಗಿ ನಿವೇಶನ ವರ್ಗಾವಣೆ ಆಗಿರುವ ಸುದ್ದಿ ಹೊರ ಬಂದಿದೆಯಲ್ಲ, ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಮೊದಲನೇ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಅವರು ಕೇಳಿದ್ದಾರೆ. ಅದಾದ ನಂತರ ಎರಡನೇ ಪ್ರಶ್ನೆ, ಆರೋಪ ಕೇಳಿ ಬಂದಿರುವ ಮುಡಾ ಅಧಿಕಾರಿಗಳನ್ನ ಅಮಾನತು ಮಾಡದೆ ಕೇವಲ ವರ್ಗಾವಣೆ ಮಾಡಿ ಕೈ ತೊಳೆದುಕೊಂಡ್ರಲ್ಲ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೀರಾ? ಇನ್ನು ಮೂರನೇದು 4,000 ಕೋಟಿ ರೂಪಾಯಿ ಮೌಲ್ಯದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣವನ್ನ
ಅಸಲಿಗೆ ಸಿಬಿಐಗೆ ವಹಿಸಬೇಕು ಅಥವಾ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖಾ ಆಯೋಗಕ್ಕೆ ನೀಡಬೇಕು. ಅದು ಬಿಟ್ಟು ತನಿಖೆಗೆ ಇಬ್ಬರು IAS ಅಧಿಕಾರಿಗಳನ್ನ ನೇಮಿಸಿ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಹೊರಟಿದ್ದಿರಲಿಲ್ಲ. ಈ ಹಗರಣದಲ್ಲಿ ತಮ್ಮ ಪಾಲೆಷ್ಟು ಅಂತ ಕೇಳಿದ್ದಾರೆ. ಅದಾದ ನಂತರ 50-50 ಅನುಪಾತ ಹಂಚಿಕೆಗೆ ಅನುಮತಿಯನ್ನ ನೀಡಿದ್ದು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆರ್ ಅಶೋಕ್.